ಗೋಲ್ ಸೆಟ್ಟಿಂಗ್, ಗುರಿ ನಿರ್ಧರಣೆ. ನೀವು ನಿಮ್ಮ ಬದುಕಿನಲ್ಲಿ ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಳ್ಳಬೇಕೆ? ಖಂಡಿತ ಇಟ್ಟುಕೊಳ್ಳಬೇಕು. ಗುರಿ ಇಟ್ಟುಕೊಂಡವರು ಯಶಸ್ಸಿನ ತುತ್ತ ತುದಿಗೇರಿದ್ದಾರೆ. ಗುರಿ ಇಲ್ಲದವರು ಅಲ್ಲೇ ಉಳಿದಿದ್ದಾರೆ. ನಾವು ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕು ಎನ್ನುವುದು ಬಹಳ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನಗಳನ್ನು ಮಾಡಿದಾಗ ಮಾತ್ರ ನಮಗೆ ಆ ಒಂದು ಸ್ಪಷ್ಟತೆ ನಮ್ಮಲ್ಲಿ ಮೂಡುತ್ತದೆ ಅನ್ನುವುದನ್ನು ಅರಿಯಬೇಕಾಗ್ತದೆ ಸ್ನೇಹಿತರೆ. ಯಾವಾಗ ನಾವು ಆ ಒಂದು ಸ್ಪಷ್ಟತೆಯನ್ನು ತಂದುಕೊಳ್ಳುತ್ತೇವೋ ನಮ್ಮ ಬದುಕೇ ಬಂಗಾರವಾಗುತ್ತದೆ. ಸುಮಾರು ಜನ ನಾವು ಕನಸುಗಳನ್ನು ಕಾಣುತ್ತೇವೆ, ಕನಸುಗಳನ್ನು ಕಾಣುತ್ತೇವೆ, ಕನಸುಗಳನ್ನು ಅಲ್ಲೇ ಬಿಟ್ಟರೆ ಅದು ನಮಗೇನು ಲಾಭವಿಲ್ಲ. ಆದರೆ ಆ ಕನಸುಗಳನ್ನು ನನಸಾಗಿಸಿಕೊಳ್ಳುವತ್ತ ಗುರಿ ಇಟ್ಟುಕೊಂಡರೆ ಅದು ಖಂಡಿತ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ನಮ್ಮ ಗುರಿಯನ್ನ ನಾವು ಎಂದಿಗೂ ಮರೆಯಲೇಬಾರದು. ನಾನು ಎಲ್ಲಿಗೆ ಗುರಿ ಇಡ್ತಾ ಇದ್ದೇನೆ? ವಿ ಹ್ಯಾವ್ ಟು ಫೋಕಸ್ ಆನ್ ವಾಟ್ ವಿ ವಾಂಟ್ ಅಂಡ್ ನಾಟ್ ಆನ್ ವಾಟ್ ವಿ ಡೋಂಟ್ ವಾಂಟ್. ಇದರ ಬಗ್ಗೆ ಕೂಡ ನಮಗೆ ಸ್ಪಷ್ಟತೆ ಇರಬೇಕಾಗ್ತದೆ. ಒಂದು ಫುಟ್ಬಾಲ್ ಆಟವನ್ನೇ ತೆಗೆದುಕೊಳ್ಳೋಣ. ಅಲ್ಲಿ ಗೋಲ್ ಅನ್ನುವ ಶಬ್ದವನ್ನು ಬಳಸುತ್ತೇವೆ. ಗೋಲ್ ಪೋಸ್ಟ್ ಇರುತ್ತದೆ. ಆ ಗೋಲ್ ಕಡೆಗೆ ನಾವು ಬಾಲ್ ಹೊಡೆಯೋದಕ್ಕೆ ಅಣಿಯಾಗಿರ್ತೇವೆ, ಸಿದ್ಧರಾಗಿರ್ತೇವೆ. ಎಂದ ಹಾಗೆ ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕೆಂದಿದ್ದೇವೆ ಅದರ ಕಡೆಗೆ ನಾವು ಗಮನ ಕೊಟ್ಟರೆ ಮಾತ್ರ ಸಾಧ್ಯ ಅಲ್ಲವೇ ಸ್ನೇಹಿತರೆ? ಆ ಫುಟ್ಬಾಲ್ ಆಟಗಾರರು ಯಾವಾಗಲೂ ತಮ್ಮ ಗಮನವನ್ನ ಗೋಲ್ ಪೋಸ್ಟ್ ಕಡೆಗೇನೆ ಇಟ್ಟಿರ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಅಷ್ಟೇ ಆ ಗುರಿ ಏನು ಎನ್ನುವುದಕ್ಕೆ ಏಣಿ ಹಾಕಿಕೊಂಡು ನಿರಂತರ ಪ್ರಯತ್ನ ಮಾಡುತ್ತಿದ್ದರೆ ಮಾತ್ರ ಸಾಧ್ಯ. ನಾವೊಂದು ಬದುಕನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಈ ಚಿತ್ರ ಎಷ್ಟು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಲ್ಲ, ಗಮನಿಸ್ತಾ ಬನ್ನಿ. ಮೊದಲನೇದ್ರಲ್ಲಿ ಮಕ್ಕಳಾಗಿದ್ವಿ, ಆಮೇಲೆ ಬರ್ತಾ ಬರ್ತಾ ಬೆಳ್ಕೊಂಡು ಬಂದ್ವಿ, ಸ್ಕೂಲು ಕಾಲೇಜೆಲ್ಲ ಆಯಿತು. ಅದಾದಮೇಲೆ ಪ್ರೇಮ ಅದು ಇದು ಶುರುವಾಯಿತು ಸ್ವಲ್ಪ. ಅದಾದಮೇಲೆ ಮದುವೆ ಆಯಿತು, ಇನ್ನೇನೊಂದು ಆಯಿತು, ಕೊನೆಗೆ ವಯಸ್ಸಾಯಿತು. ವಯಸ್ಸಾದ್ಮೇಲೆ ಇಬ್ಬರಲ್ಲಿ ಯಾರೋ ಒಬ್ಬರು ಫಸ್ಟ್ ಹೋಗ್ತಾರೆ. ಅದನ್ನು ನೋಡ್ಕೊಂಡು ಇನ್ನೊಬ್ರು ನೆನೆಸ್ಕೊಂಡಿರ್ತಾರೆ ಜೀವನ ಕಳೆಯೋದು. ಆಮೇಲೆ ಇಬ್ಬರದು ಸಮಾಧಿ ಎಷ್ಟು ಚೆನ್ನಾಗಿ ತೋರ್ಸಾರಲ್ಲ ಈ ಚಿತ್ರದಲ್ಲಿ. ಲೈಫು ನಮ್ದು ಇಷ್ಟೇ ಅಂತ ಒಂದು ಗೊತ್ತಾದ ಮೇಲೆ ವಿ ಹ್ಯಾವ್ ಟು ಲಿವ್ ಆಸ್ ಇಫ್ ದೆರ್ ಇಸ್ ನೋ ಟುಮಾರೋಸ್ ಫ್ರೆಂಡ್ಸ್. ನಾವು ನಮ್ಮ ಬದುಕಿನಲ್ಲಿ ಸಿಕ್ಕ ಅವಕಾಶವನ್ನ ಪ್ರತಿದಿನವನ್ನ ಸರಿಯಾಗಿ ಕಳೆಯಬೇಕು. ಗುರಿ ಇಲ್ಲದ ಜೀವನ ರೆಕ್ಕೆ ಇಲ್ಲದ ಹಕ್ಕಿ ಅಂತೆ. ಕರೆಕ್ಟಾ? ಮನಸ್ಸಿದ್ದರೆ ಮಾರ್ಗ, ಗುರಿ ಇದ್ದರೆ ಸ್ವರ್ಗ ಅಂತ ನಾನೆಲ್ಲ ಕಡೆ ಹೇಳ್ತಾ ಬಂದೆ. ಮನಸ್ಸಿದ್ದರೆ ಮಾರ್ಗ ನೀವೆಲ್ಲ ಕಡೆ ಕೇಳಿದಿರಿ, ಆದರೆ ಗುರಿ ಇದ್ದರೆ ಸ್ವರ್ಗ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ, ಜೊತೆಗೆ ಈ ಮಾತು ವಿವೇಕಾನಂದರದು ಅರ್ಥ ಮಾಡ್ಕೊಳ್ಳಿ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಅವೇಕ್ ರೈಸ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್. ಎಂಥ ಅದ್ಭುತವಾದ ಮಾತು. ಸೊ ನಾವು ಪ್ರತಿನಿತ್ಯ ನಮ್ಮ ಗುರಿಗಳ ಕಡೆಗೆ ಗಮನ ಕೊಟ್ಟರೆ ನಮ್ಮ ಬದುಕೇ ಬದಲಾಗುತ್ತದೆ. ಒಂದು ವ್ಯಕ್ತಿತ್ವ ಎಂದರೆ ಒಂದು ಪ್ರಾಡಕ್ಟ್ನ ಹೇಗೆ ಯೋಚನೆ ಮಾಡ್ತೇವೆ, ಹಾಗೆ ಒಬ್ಬ ಮನುಷ್ಯ ತನ್ನಲ್ಲಿ ಏನು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು, ಗೋಲ್ನ ಪ್ರಾಮುಖ್ಯತೆಯನ್ನು ಅರಿತುಕೊಂಡು ಆರಂಭ ಮಾಡಬೇಕು. ಆ ನಂತರ ಆ ಒಂದು ಗುರಿ ನಮ್ಮ ಬದುಕಿಗೆ ಆಧಾರವಾಗುತ್ತದೆ ಎನ್ನುವುದನ್ನು ಅರಿತು ಜೊತೆಗೆ ಸಂತೋಷವನ್ನು ನಮಗೆ ನೀಡುತ್ತದೆ. ವಿಶೇಷವಾಗಿ ಎಂಥವರಲ್ಲಿಯೂ ಕೂಡ ಗುರಿಯ ಕಡೆಗೆ ಸಾಗಿದಾಗ ಆತ್ಮವಿಶ್ವಾಸ ನಮ್ಮಲ್ಲಿ ಹೆಚ್ಚುತ್ತದೆ. ಯಾವುದೇ ವ್ಯಕ್ತಿ ಅಥವಾ ವ್ಯವಸ್ಥೆಯು ಸಾಧಿಸಲು ಪಣತೊಟ್ಟು ಮಾಡಿರುವ ಯೋಜನೆಯ ಫಲಿತಾಂಶವನ್ನೇ ನಾವು ಗುರಿ ಎನ್ನಬಹುದು. ಎ ಗೋಲ್ ಈಸ್ ಎ ಡ್ರೀಮ್ ವಿತ್ ಎ ಡೆಡ್ ಲೈನ್. ಗುರಿಯು ನಮ್ಮ ಕನಸು ಆಗಬೇಕೇ ವಿನಃ ಕನಸೇ ನಮ್ಮ ಗುರಿಯಾಗಬಾರದು ಸ್ನೇಹಿತರೆ. ನಾವು ಕನಸು ಕಾಣುತ್ತಾ ಆ ಗುರಿಗಳ ಕಡೆಗೆ ನಾವು ಸಾಗಬೇಕು. ಜೀವನದ ಗುರಿಗೆ ಸಂಬಂಧಿಸಿದ ಅತಿ ಮುಖ್ಯವಾದುದೆಂದರೆ ಒಂದೇ ಗುರಿ ಹೊಂದಿರಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಗೋಲ್ ಇಸ್ ಹ್ಯಾವಿಂಗ್ ಒನ್. ಆ ಗುರಿಯನ್ನ ನಾವು ನಮ್ಮ ಬದುಕಿನಲ್ಲಿ ವಿವಿಧ ವಿಚಾರಗಳಿಗೆ ಅಳವಡಿಸಿಕೊಳ್ಳಬೇಕು. ಅದು ನನ್ನ ಮನಸ್ಸಿನ ಬಗ್ಗೆ ಆಗ್ಬೋದು, ವೃತ್ತಿಯ ಬಗ್ಗೆ ಆಗ್ಬೋದು, ಭಾವನೆಗಳ ಬಗ್ಗೆ, ಆರ್ಥಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಮತ್ತು ನಮ್ಮ ದೌರ್ಬಲ್ಯಗಳೇನು, ನಮ್ಮ ಬಾಡಿ, ಎಲ್ಲ ಕಡೆಗೆ ಗಮನವನ್ನು ಕೊಡ್ತಾ ಬರಬೇಕು. ಹೇಗಿರಬೇಕು ಗುರಿಗಳು ಅಂದರೆ, ಸ್ಮಾರ್ಟ್ ಅಂತ ಒಂದು ಫಾರ್ಮುಲಾ ಹೇಳ್ತಾರೆ. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟ, ಮೆಜರಬಲ್ ಅಂದರೆ ಅಳತೆ, ಅಟೈನಬಲ್ ಅಂದರೆ ಈಡೇರಿಕೆ, ಆರ್ ಎಂದರೆ ರೆಲೆವೆಂಟ್ ಸಮಂಜಸ, ಟಿ ಅಂದರೆ ಟೈಮ್ ಬೇಸ್ಡ್ ಕಾಲಮಿತಿ. ಅಂದರೆ
ನಾವು ಸ್ಪೆಸಿಫಿಕ್ ಆಗಿ ಏನು ಗುರಿಯನ್ನು ಇಟ್ಟುಕೊಳ್ಳುತ್ತಿದ್ದೇವೆ ನಿರ್ದಿಷ್ಟವಾಗಿರಲಿ, ಅಳತೆ ಮಾಡೋಂಗಿರ್ಬೇಕು. ನಾನು ಶ್ರೀಮಂತ ಆಗ್ತೀನಿ ಸರ್. ನಿನ್ನ ಹತ್ರ ಎಷ್ಟು ಲಕ್ಷ ಇದ್ರೆ, ಎಷ್ಟು ಕೋಟಿ ಇದ್ರೆ ನೀನು ಶ್ರೀಮಂತ ಅನ್ಕೊಂಡಿದೀಯಪ್ಪ, ಅದು ಗೊತ್ತಾಗಬೇಕು. ಜೊತೆಗೆ ಸರ್ ನಾನು ಈಗೇನೋ ಮಂಗಳ ಗ್ರಹಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾರೆ, ನಾನು ಸೂರ್ಯನ ಬಳಿ ಹೋಗಿ ಮನೆ ಮಾಡುತ್ತೇನೆ. ಸಿ, ಈಗ ತಕ್ಷಣಕ್ಕೆ ಆ ಥರ ಸಾಧ್ಯತೆ ಕಡಿಮೆ. ಸೂರ್ಯನ ಹತ್ರ ಹೋಗ್ತಾ ಇದ್ರೆ ಸುಟ್ಟೋಗ್ಬಿಡ್ತೀವಿ. ಕೆಲವು ಆ ಥರದ್ದು ಯಾವ್ಯಾವುದೋ ಹಿಡಿರ್ದಿ ಇರೋದು ಗುರುಗಳನ್ನ ಇಟ್ಕೊಂಡ್ರೆ ಹೇಗೆ ಸಾಧ್ಯ? ಕರೆಕ್ಟಾ, ರೆಲೆವೆಂಟ್ ಆಗಿ ಸಮಂಜಸವಾಗಿರಲಿ. ಜೊತೆಗೆ ಕಾಲಮಿತಿ ಇರಬೇಕು, ಟೈಮ್ ಬೌಂಡ್. ದೆನ್ ಅದನ್ನ ನಾವು ಆ, ಗುರಿ ಅಂತ ಕರಿತೇವೆ. ಸಾಮಾನ್ಯವಾಗಿ ವಯಸ್ಸು ಮತ್ತು ಲಿಂಗಕ್ಕೆ ಕಂಪೇರ್ ಮಾಡಿದ್ರೆ ಸ್ನೇಹಿತರೆ, 0 to 10 ಏನು ಮಾಡ್ತೀವಿ ಹೇಳಿ? ಮಹಿಳೆ ಆದರೆ ಪುರುಷ ಆದರೆ ಏನೇನು ಯೋಚನೆ ಮಾಡ್ತಾರೆ? ಬಟ್ಟೆ ಬೇಕು, ಹೊರಾಂಗಣ ಆಟ ಆಡಬೇಕು. 10 to 20 ಸಾಮಾನ್ಯದ ಗುರಿ ಏನು? ಫ್ಯಾಷನ್ ಸಾಮಗ್ರಿ ಬೇಕು, ಬೈಕ್ ಬೇಕು. 20-30 ಮದುವೆಯಾಗಿ ಚೆನ್ನಾಗಿರ್ಬೇಕು, ಒಳ್ಳೆಯ ನೌಕರಿ ಬೇಕು. 30-40 ಕೈ ತುಂಬ ದುಡ್ಡು ಬೇಕು, ಜವಾಬ್ದಾರಿ ಕಾರ್ಯಗಳಿಗಾಗಿ ಸಹಾಯ ಮಾಡಬೇಕು. 40-50 ಮಕ್ಕಳು ಚೆನ್ನಾಗಿರ್ಬೇಕು, ಸಾವಿರ ಅಂತೀರ. 50ಕ್ಕಿಂತ ಹೆಚ್ಚು ಎಲ್ಲರೂ ನನ್ನನ್ನು ಗೌರವಿಸಲಿ ಅಂತ ಬಯಸುವಂಥದ್ದು. ಸಾಮಾನ್ಯವಾಗಿ ಗುರಿ ನಿರ್ಧರಿಸದೇ ಇರೋದಕ್ಕೆ ಕಾರಣಗಳೇನು ಅಂದರೆ ಆತ್ಮವಿಶ್ವಾಸದ ಕೊರತೆ, ಸಾಂದರ್ಭಿಕ ಒತ್ತಡ, ತಿರಸ್ಕಾರದ ಭಯ, ಸೋಲಿನ ಭಯ, ಗೆಲುವಿನ ಭಯ, ಸೋಮಾರಿತನ, ನಿರಾಶಾದಾಯಕ ಮನೋಭಾವನೆ. ನಾನು ಯಾಕೆ ಪಬ್ಲಿಕ್ ಸ್ಪೀಕಿಂಗ್ ಆರಿಸ್ಕೊಂಡಿದ್ದೇನೆ ಅಂದರೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ನ ಹೆಚ್ಚಿಸೋದ್ರ ಜೊತೆಗೆ ನಿಮ್ಮ ಭಯಗಳೆಲ್ಲ ದೂರ ಆಗುತ್ತೆ. ಬರೀ ಸ್ಟೇಜ್ ಫಿಯರ್ ಅಷ್ಟೇ ಅಲ್ಲ ಸ್ನೇಹಿತರೆ. ಗೋಲ್ ಸೆಟ್ಟಿಂಗ್ನಲ್ಲಿ ಸಾಮಾನ್ಯವಾಗಿ ಎದುರಾಗೋ ಸಮಸ್ಯೆ ಏನು ಅಂದರೆ, ನಾನು ಅವಾಸ್ತವಿಕ ಗುರಿಯನ್ನು ಇಟ್ಕೊಳ್ಳುವಂಥದ್ದು, ಕಾಲಮಿತಿಯನ್ನು ಅಗೌರವಿಸೋದು, ವೈಫಲ್ಯತೆಗಳಿಂದ ನಿರಾಶರಾಗುವುದು, ಇತರರ ಗುರಿಗಳನ್ನು ನಕಲು ಮಾಡೋಕ್ಕೆ ಪ್ರಯತ್ನ ಪಡೋದು, ಪ್ರಗತಿ ಚಿತ್ರಣವನ್ನು ನನಗೆ ಬೆಳೀತಾ ಇರ್ತೀನಿ ಆದರೆ ನಾನೇ ಗಮನಿಸ್ಕೊಳ್ಳಲ್ಲ. ಜೊತೆಗೆ 3-4 ಗುರಿಗಳನ್ನು ನಿಗದಿಪಡಿಸುವುದು, ಇದಕ್ಕೆಲ್ಲ ಸಮಸ್ಯೆ ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಗುರಿ ಹಿಂದೆ ನಿರ್ಧರಿಸಿ, ನಿಮ್ಮ ಗುರಿ ಸಾಧನೆಗೆ ಪೂರಕವಾದ ತಯಾರಿ ಮಾಡಿಕೊಳ್ಳಿ. ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ. ಸಾಧನೆಗೆ ಮಿತಿ ಇಲ್ಲ, ಮಿತಿ ಇದ್ದರೆ ಅದು ಸಾಧನೆಯೂ ಅಲ್ಲ. ಸಾಧನೆಗೆ ಮಿತಿ ಇದೆ ಎಂದು ತಿಳಿದವರು ಯಾರೂ ಸಾಧನೆಗೆ ಅರ್ಹರು ಅಲ್ಲ. ಟು ಗೆಟ್ ಸ್ಟಾರ್ಟೆಡ್ ಯು ಮಸ್ಟ್ ಹ್ಯಾವ್ ಎ ಡೆಸ್ಟಿನೇಷನ್. ಕರೆಕ್ಟಾ? ನಾನು ಎಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಿದ್ರೆ ತಾನೇ ನಾನು ಆರಂಭ ಮಾಡ್ಕೊಂಡು ಹೋಗೋದು. 10 ಕಡೆ ಗುಂಡಿ ತೋಡುವುದರ ಬದಲಿಗೆ ಒಂದೇ ಕಡೆ 100 ಅಡಿ ತೋಡಿದರೆ ನೀರೂ ಸಿಗುತ್ತದೆ, ನಿರುಪಯೋಗಿ ಗುಂಡಿಗಳೂ ಇಲ್ಲವಾಗುತ್ತವೆ. ಗೋಲ್ಸ್ ಅಲೋ ಯು ಟು ಕಂಟ್ರೋಲ್ ದ ಡೈರೆಕ್ಷನ್ ಆಫ್ ಚೇಂಜ್ ಇನ್ ಯುವರ್ ಫೇವರ್. ಈಚ್ ಅಂಡ್ ಎವ್ರಿ ಸ್ಟೆಪ್ ಯು ಟೇಕ್ ಮಸ್ಟ್ ಮೂವ್ ಯು ಟುವರ್ಡ್ ಯುವರ್ ಗೋಲ್. ಅಂದರೆ ನೀವು ಆ ಗುರಿ ಇಟ್ಕೊಂಡ್ಮೇಲೆ ಪ್ರತಿನಿತ್ಯ ಆ ಗುರಿಯ ಕಡೆಗೆ ಪ್ರಯತ್ನ ಪಡಬೇಕು. ಆ ಒಂದು ಶಾಂತಿ, ನೆಮ್ಮದಿಯ ಕಡೆಗೆ ನಿಮ್ಮ ಮನಸ್ಸು ಸಾಗಬೇಕು ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಬಂದಾಗ ಜೀವನದಲ್ಲಿ ಆ ಎಲ್ಲ ಗುರಿಗಳನ್ನು ನಿಮ್ಮವನ್ನಾಗಿಸಿಕೊಳ್ಳುತ್ತೀರಿ. ನಿಮ್ಮವನ್ನಾಗಿಸಿಕೊಳ್ಳೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಮಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗಬೇಕು. ಚೇಂಜ್ ಸ್ಟಾರ್ಟ್ಸ್ ವಿತ್ ಯು. ಆ್ಯಂಡ್ ನಾವು ನಮ್ಮಲ್ಲಿನ ಸ್ಪೀಡನ್ನ 10x ಮಾಡ್ಕೊಳ್ಳೋದ ಕಡೆಗೆ ಸಾಗಬೇಕು. ನಾನು ದೊಡ್ಡದಾಗಿ ಬೆಳೆಯಬೇಕು ಅನ್ನುವ ಹಸಿವನ್ನು ಮೂಡಿಸಿಕೊಳ್ಳಬೇಕು. ಡಿಫಾಲ್ಟ್ ಲೈಫ್ ಟು ಡಿಸೈನ್ ಲೈಫ್ ನಾನು ಸಾಗಬೇಕು. ಡಿಫಾಲ್ಟ್ ಲೈಫ್ ಹುಟ್ಟಿದ್ವಿ ಆಗಿದ್ವಿ ಎಲ್ಲ ಆಗೋಗುತ್ತೆ ಏನೇನು ಅಂತ, ಬಟ್ ಡಿಸೈನ್ ಲೈಫ್ ನಾನು ಏನಾಗಬೇಕು, ಏನಾಗ್ತೀನಿ ಅನ್ನೋಂಥದ್ದು ತುಂಬ ಮುಖ್ಯ ಆಗ್ತದೆ. ಆ್ಯಂಡ್ ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್ ಫ್ರೆಂಡ್ಸ್. ಬಿ ಎ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ. ಅಯಸ್ಕಾಂತೀಯ ವ್ಯಕ್ತಿತ್ವ ನಿಮಗೆ ಸಾಧ್ಯತೆ ಇದೆ. ಆರ್ಡಿನರಿ ಟು ಎಕ್ಸ್ಟ್ರಾ ಆರ್ಡಿನರಿ ಆಗಲಿಕ್ಕೆ ಸಾಧ್ಯತೆ ಇದೆ. ಎತ್ತರಕ್ಕೆ ಏರುವ ಸಾಧ್ಯತೆ ಇದೆ. 1% ಕ್ಲಬ್ ಅಂದರೆ ಯಾರು ಗುರಿ ಇಟ್ಕೋತಾರೆ ಅವರು ಜೀವನದಲ್ಲಿ 99 ಜನರನ್ನು ಹಿಂದಿಕ್ಕಿ ಮೇಲಿನ ಟಾಪ್ 1ಗೆ ಹೋಗ್ತಾರೆ. ಆ ರೀತಿಯ ಟಾಪ್ 1% ನೀವಾಗಬೇಕು ಅನ್ನೋದು ನನ್ನ ಆಸೆ. ಏನಂತೀರಿ? ನೀವು ಕಾಮೆಂಟ್ ಮಾಡಿದ್ರೆ ನನಗೆ ಇದರ ಬಗ್ಗೆ ಗೊತ್ತಾಗ್ತದೆ. ಖಂಡಿತ ತಾನೇ? ಸೊ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಜೊತೆಗೆ ನಾನು ಇಲ್ಲಿ ಮಾಸ್ಟರ್ ಕ್ಲಾಸ್ ಒಂದರಲ್ಲಿದ್ದೇನೆ. ನಾನೆಲ್ಲ ಗುರಿ ಇದ್ದರೆ ಏನು ಯಾಕೆ ಬೇಕು ಅಂತ ಕೇಳಿದ್ದೆ. ಅದಕ್ಕೆ ಒಬ್ಬರು ಡೆವಲಪ್ಮೆಂಟ್ ಗಣೇಶ ಅನ್ನೋರು ಅಭಿವೃದ್ಧಿಗಾಗಿ ಸಾರ್ ಅಂತಾರೆ. ಇನ್ನೊಬ್ಬರು ಟು ರೀಚ್ ಏಮ್. ಎಸ್, ಕರೆಕ್ಟಾಗಿ ಹೇಳಿದಿರಿ. ಆ್ಯಂಡ್ ಸಮಾಜದಲ್ಲಿ ಒಳ್ಳೆ ಗೌರವ ಅಂತ ಚಂದನ್ ರೆಡ್ಡಿ ಹೇಳಿದಿರಿ. ಒಳ್ಳೆ ಗೌರವ ಬರ್ತದೆ ನಿಮ್ಮ ಗುರಿ ನೀವು ರೀಚ್ ಆದ್ರೇನೆ.
ಆ್ಯಂಡ್ ಟು ಅಚೀವ್ ಸಕ್ಸಸ್, ಸಾಧನೆಗಾಗಿ. ವೆರಿ ಗುಡ್. ಫಾರ್ ಗ್ರೋತ್ ಅಂಡ್ ಸಕ್ಸಸ್ ಆರ್ ಸಂಗೀತ ಆ, ಹೇಳಿದ್ದಾರೆ. ಓಕೆ. ದೆನ್ ಸಣ್ಣಪ್ಪ ಅವರು, ಬೇರೆ ಆಲೋಚನೆಗಳು ಬರುವುದಿಲ್ಲ ಸರ್, ಅಂಡ್ ಸಕಾರಾತ್ಮಕವಾಗಿ ಇರುತ್ತೇವೆ ಸರ್. ಗುರಿ ಇದ್ದಾಗ ಅದೇನಾಗುತ್ತೆ, ಫೋಕಸ್ಸು. ಅಲ್ಲಿ ಆಕ್ಚುಲಿ ಒಂದು ಮಾತಿದೆ, ಟಾರ್ಗೆಟ್ ಅಟ್ರಾಕ್ಟ್ಸ್ ದ ಆರೋ ಅಂತ. ಅಂದ್ರೆ ನಿಮ್ ಟಾರ್ಗೆಟ್ ಚೆನ್ನಾಗಿಟ್ರೆ ಅದೇ ಹಂಗಂಗೆ ಸೆಳ್ಕೊಂಡ್ಬಿಡುತ್ತೆ ಮ್ಯಾಗ್ನೆಟ್ ತರ ಅಂತ. ಓಕೆ. ಡೆವಲಪ್ಮೆಂಟ್, ಅಭಿವೃದ್ಧಿ, ನವೀನ್ ಕುಮಾರ್ ಅವರು, ಬೀಯಿಂಗ್ ಗುಡ್ ಹ್ಯೂಮನ್. ನಾವು ಒಳ್ಳೆ ಮನುಷ್ಯರಾಗಕ್ಕೆ ಸಾಧ್ಯತೆ ಇದೆ. ಗುರಿ ಇಲ್ಲದೆ ಜೀವನ ವ್ಯರ್ಥ ಅಂತ ಮತ್ತೊಬ್ರು ಹೇಳಿದ್ದಾರೆ. ಶ್ರೀನಿವಾಸ್ ಅವರು, ಗುರಿ ಇರಬೇಕು, ಜೊತೆಗೆ ಗುರು ಇರಬೇಕು. ವಾ, ಕ್ಯಾ ಬಾತ್ ಹೈ. ಅದಕ್ಕೆ ನಾವು ಆ ಒಂದು ಸ್ಥಾನದಲ್ಲಿ ನಿಂತು ಮಾರ್ಗದರ್ಶಕರಾಗಿ 4 ಜನರಿಗೆ ನಾವು ಆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅಂಥ ಆಸಕ್ತಿಗಳು ಇದ್ದರೆ ನಮ್ಮ ಕಚೇರಿಯ ಸಂಖ್ಯೆ 9341259267ಗೆ ಕರೆ ಮಾಡ್ಬೋದು ಅನ್ನೋದು ನನ್ನ ಆಶಯ. ನಿಮಗೆಲ್ಲ ಗೊತ್ತಿರಲಿ, ಜಯಪ್ರಕಾಶ್ ನಾಗ್ತಿಹಳ್ಳಿ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸೋಷಿಯಲ್ ಮೀಡಿಯಾನಲ್ಲಿ FB ಪೇಜ್, ಇನ್ಸ್ಟಾಗ್ರಾಮ್, ಎಕ್ಸ್, ಲಿಂಕ್ಡ್ಇನ್ ಇಲ್ಲಿ ಇರ್ತೇನೆ. ಆ್ಯಂಡ್ ಟೆಲಿಗ್ರಾಮ್ ಜಾಯ್ನ್ ಆಗಿ, ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಇರ್ತದೆ. ಓಕೆ. ಸೊ ನನ್ನ ಪುಸ್ತಕಗಳು, ಕನ್ನಡದ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ನಲ್ಲಿ ಸಿಗ್ತದೆ. ಆಂಗ್ಲ ಪುಸ್ತಕಗಳು ಮತ್ತು ಕನ್ನಡದ ಎಲ್ಲ ಪುಸ್ತಕಗಳು ಒಟ್ಟಿಗೆ ಬೇಕು, ಆನ್ಲೈನಲ್ಲಿ ತರಿಸ್ಕೊಳ್ತೀರಿ ಅಂದರೆ Amazon.in ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಟೈಪ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗ್ತದೆ. ಏನಂತೀರಿ? ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತೇನೆ. ಬಾಯ್ ಬಾಯ್.